ಲವ್ ಮ್ಯಾರೇಜ್ ಮದುವೆ ಆಗಿ ಆಲ್ರೆಡಿ ಒಂದು 6 ತಿಂಗಳು ಸಂಸಾರ ಮಾಡಿ ಇವಾಗ ನನಗೆ ಗಂಡ ಬೇಡ, ವಾಪಸ್ ಅಗೇನ್ ಅವರ ಸಿಸ್ಟರ್ ಮಾತು ಕೇಳಿನೋ, ಅವರ ರಿಲೇಷನ್ ಮಾತು ಕೇಳಿನೋ, ಅಥವಾ ಇನ್ಯಾರ್ದೋ ಮಾತು ಕೇಳಿ ಹುಡುಗಿ ವಾಪಸ್ ಹೋಗ್ತಾಳೆ. ಸೊ ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಓಡೋಗಿರೋದಂತೂ ತಪ್ಪೇ. ಫ್ಯಾಮಿಲಿಗೆ ಒಪ್ಪಿಸಿ ಆ್ಯಂಡ್ ಮದುವೆ ಆಗೋಕ್ಕಿಂತ ಮುಂಚೆ ಇದೆಲ್ಲ ಡಿಸಿಷನ್ ತೊಗೊಳ್ಬೇಕಿತ್ತು, ಅಂದರೆ ಡಿಸೈಡ್ ಮಾಡಬೇಕಿತ್ತು. ಈಗ ಆಲ್ರೆಡಿ ನೀವು ಇನ್ನೊಬ್ಬರೊಟ್ಟಿಗೆ ಜೀವನ ಹಂಚ್ಕೊಂಡಿದ್ದೀರಾ, ಭಾವನೆ ಹಂಚ್ಕೊಂಡಿದ್ದೀರಾ, ದೇಹ ಹಂಚ್ಕೊಂಡಿದ್ದೀರಾ, ಆ್ಯಂಡ್ ಅವರಲ್ಲಿ ಕನಸನ್ನು ಮೂಡಿಸಿದ್ದೀರಾ, ಒಂದು ಆತ್ಮವಿಶ್ವಾಸನ ತುಂಬಿ ಮದುವೆಯಾಗಿ 6 ತಿಂಗಳ ಜರ್ನಿ ಮಾಡಿ ಈಗ ಯಾರೋ ಅಕ್ಕ ಹೇಳಿದರು, ಭಾವ ಹೇಳಿದರು, ಅಥವಾ ಇನ್ಯಾರೋ ಹೇಳಿದರು ಅಂತ ಬಿಟ್ಟು ಬಂದರೆ ಇಲ್ಲಿ ಜೀವನ ಸರ್ವನಾಶ ಯಾರ್ದಾಗತ್ತೆ? ಮೊದಲನೇ ಪ್ರಶ್ನೆ ಕೇಳ್ಕೊಬೇಕಾಗಿರೋದು. ಆ್ಯಕ್ಚುಲಿ ಕೌನ್ಸಿಲಿಂಗ್ ಫೋನ್ ಮಾಡಿದವಾಗ ಈ ಒಂದು ಪ್ರಶ್ನೆ, ಸೊ ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತೋದಕ್ಕೆ. ಅದಕ್ಕೆ ನಿಮ್ಮ ಪ್ರಿಯಾರಿಟಿ ಬದುಕಿಗಿರಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡನ ಮೇಲೆ ಇರಲಿ, ಸೇಮ್ ಗಂಡ ಹೆಂಡತಿ ಮೇಲೆ ಪ್ರಿಯಾರಿಟಿ ಇರಲಿ. ಓಕೆ, ಈ ನಿಮ್ಮಿಬ್ಬರ ಬಗ್ಗೆ ಈ ಒಂದು ಮಾತುಕತೆ ಶುರು ಮಾಡಬೇಕಾಗಿರುವಂಥದ್ದು. ಅದಕ್ಕೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಚೂರು ಡೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ, ನಿಮ್ಮ ಪ್ರೀತಿ ಅರಳೋಕ್ಕಿಂತ ಮುಂಚೆ ಅದನ್ನು ನೀವು ಅಲ್ಲಿ ಹೇಗೋ ಒಂದು ತಡೀಬಹುದಿತ್ತು. ಅದನ್ನು ತಡೆದು ನಿಮ್ಮ ಬದುಕನ್ನು ಇನ್ನೂ ಇವರೊಟ್ಟಿಗೆ ನಾನು ಹೋದರೆ ಚೆನ್ನಾಗಿರ್ತೀನ ಇರಲ್ವಾ, ಇದನ್ನು ಸರಿ ಮಾಡ್ಕೊಂಡು ಹೋಗ್ಬೋದಿತ್ತು ಎಲ್ಲೋ ಒಂದು ಕಡೆ. ಆದರೆ ಆಲ್ರೆಡಿ ಜರ್ನಿನೇ ಶುರು ಮಾಡಿ 6 ತಿಂಗಳು 7 ತಿಂಗಳು ಕಳೆದು ಎಲ್ಲ ಆಗಿ ವಾಪಸ್ ಬಂದರೆ ನಿಮ್ಮ ಬದುಕಲ್ಲಿ ಏನು ಅರ್ಥ ಇದೆ ಆ್ಯಂಡ್ ನಿಮ್ಮ ಬದುಕು ಮುಂದೇನು ಆಗಬಹುದು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಗಮನ ಇರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದರೆ, ಸಪೋಸ್ ಇವತ್ತು ಅವ್ರ ಮಾತು ಕೇಳಿದರೆ ನಿಮ್ಮ ಭವಿಷ್ಯದ ಬದುಕು ಹಾಳಾಗ್ತಿದೆ. ಅವ್ರು ಚೆನ್ನಾಗೇ ಇದ್ದಾರೆ, ಕರೆಕ್ಟ್, ಆ್ಯಂಡ್ ಪ್ರೀತಿ ಮಾಡಿದ್ದು ನಿಜ, ಅವತ್ತು ಒಪ್ಕೊಂಡಿದ್ದು ಸತ್ಯ ನಿಜ. ಪ್ರೀತಿ ಮಾಡಿ ಇವರೊಟ್ಟಿಗೆ ನಾನು ಜೀವನ ಕಳಿಬೇಕಂತ ಅಷ್ಟು ಡಿಸಿಷನ್ ತೊಗೊಂಡು ಓಡಿ ಹೋಗಿ ಮದುವೆ ಆಗಿ ಇವತ್ತು ವಾಪಸ್ ಬಂದರೆ ಪ್ರೀತಿ ಅಲ್ಲಿ ಫೇಕ್ ಅನ್ಸಕ್ಕೆ ಶುರು ಅನ್ಸುತ್ತೆ. ಎಲ್ಲೋ ಯಾವುದೋ ಬೇರೆ ಒಂದು ಉದ್ದೇಶಕ್ಕೆ ಆಗಿರ್ಬೋದು ಪ್ರೀತಿ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅದಕ್ಕೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾಳೆ ಯಾರೋ ಮಾತಾಡ್ಬೋದು. ಹಂಗಂತೇಳಿ ನಾನು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ರಿಲೇಷನ್ಗಳು ಮಾತಾಡಿ ತಪ್ಪು ಅಂತ ಹೇಳಲ್ಲ. ಕೇಳಿ, ನಾವು ಸಮಾಜದಲ್ಲಿ ಬದುಕ್ತಿದ್ದೀವಿ, ರಿಲೇಷನ್ಗಳು ಬೇಕು ನಮಗೆ. ಆದರೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಬ್ಬರ ಜೀವನ ನಿಮ್ಮ ಕೈನಲ್ಲಿ ಇತ್ತು, ರೈಟ್? ಅದು ಅವ್ರು ಹೇಳಿದಕ್ಕೆ ಹೋಗಿದ್ದೀರಾ ಅಥವಾ ನೀವೇ ಕರ್ಕೊಂಡು ಹೋಗಿದ್ದೀರಾ, ಅದು ಅಲ್ಲ. ಹೋದ ಮೇಲೆ ನಿಭಾಯಿಸಿ, ಜೀವನ ನಿಮ್ಮದೇ ಹಾಳಾಗತ್ತೆ. ನಾಳೆ ನೆಕ್ಸ್ಟ್ ಏನು, ಎಲ್ಲರಿಗೂ ಸಂಗಾತಿ ಬೇಕು, ಒಂದು ಬದುಕಿನ ಆಶ್ರಯ ಬೇಕು, ಬದುಕಲ್ಲಿ ಚೆನ್ನಾಗಿ ಬೆಳಿಬೇಕು, ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡೆ ನಾವು ಹೊರಟಿರೋರು, ರೈಟ್? ಎಲ್ಲೋ ಒಂದು ಕಡೆ ಯಾರು ಮಾತಾಡ್ತಾರೆ, ಯಾರು ನಮಗೆ ಏನೇನೋ ತಲೆಗೆ ತುಂಬ್ತಾರೆ, ಅಥವಾ ಯಾರು ಕೆಟ್ಟದ್ದು ಹೇಳ್ಬೋದು, ಒಳ್ಳೇದು ಹೇಳ್ಬೋದು, ಬಟ್ ಒಳ್ಳೇದನ್ನು ಮಾತ್ರ ತಗೊಂಡೋಗೋಣ, ಫೈನಲಿ ಬದುಕು ನಮ್ಮದೇ ಹಾಳಾಗುತ್ತೆ. ಇದೊಂದು ಸತ್ಯ ಗೊತ್ತಿರಲಿ ಅಷ್ಟೇ. ನನ್ನ ಕಿವಿ ಮಾತೇನಂತ ಹೇಳಿದ್ರೆ, ಸರಿ ಮಾಡ್ಕೊಳ್ಳಿ. ಯಾರು ಕೂತ್ಕೊಂಡು, ನೀವು ನಿಮ್ಮ ಹಸ್ಬೆಂಡ್ ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ, ರೈಟ್? ಯಾರು ಬರಲ್ಲ. ಆ್ಯಂಡ್ ಆಗ್ಬಿಟ್ಟಿದೆ, ಓಡೋಗ್ಬಾರ್ದಿತ್ತು, ಓಡೋಗ್ಬಿಟ್ಟಿದ್ದೀರಾ, ಫ್ಯಾಮಿಲಿಗೆ ಅಪೋಸು ಮಾಡ್ಕೊಂಡಿದ್ದೀರಾ. ಆದರೆ ವಿಚಾರ ಏನಂದರೆ, ಬದುಕಿ ಬಾಳಿ ತೋರಿಸಿ ಆ್ಯಂಡ್ ಆ ಫ್ಯಾಮಿಲಿಗೆ ಬಂದ್ ಮಾಡೋಕ್ಕೆ ಟ್ರೈ ಮಾಡಿ, ಅವರೊಟ್ಟಿಗೆ ಚೆನ್ನಾಗಿರಿ. ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅದು ಒಂದು ಪ್ರಜ್ಞೆ ನಮಗಿರಲಿ. ಓಕೆ, ನಿಮ್ಮ ಅನಿಸಿಕೆನ ವೀಕ್ಷಕರೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.